ಏತೇನ ತಸ್ಮಾತ್ ಬ್ರಾಹ್ಮಣಃ ಪಾಂಡಿತ್ಯಂ ಇತ್ಯಾದೇರಪಿ ವಿಚಾರವಿಧಿತ್ವಂ ನಿರಸ್ತಂ. ಇಲ್ಲಿಯ ತನಕ ವಿಚಾರವನ್ನು ವಿಧಿಸುವ ಪಶ್ಯೇತ್ ಮಂತವ್ಯ ಮೊದಲಾದ ವಾಕ್ಯಗಳಿಗೆ ವಿಚಾರವಿಧಿಯಲ್ಲಿ ತಾತ್ಪರ್ಯವಿಲ್ಲ. ಬ್ರಹ್ಮ ಪ್ರತಿಪಾದನೆಯಲ್ಲಿ ತಾತ್ಪರ್ಯವಿದೆ ಎಂದು ಸಮರ್ಥಿಸಿದ್ದಾಯಿತು. ಈಗ ಬಾಲ್ಯೇನ ತಿಷ್ಠಾಸೇತ್ ಇತ್ಯಾದಿ ವಾಕ್ಯಗಳೂ ಕೂಡ ವಿಚಾರವಿಧಿಯನ್ನು ವಿಧಿಸುತ್ತಿಲ್ಲವೆಂದು ಸಮರ್ಥಿಸಬೇಕಾಗಿದೆ. ಈ ಶ್ರುತಿಯು ಸ್ಪಷ್ಟವಾಗಿ ವಿಚಾರವನ್ನು ವಿಧಿಸುತ್ತದೆ. ಆದ್ದರಿಂದ ವಿಚಾರವು ಕರ್ತವ್ಯವೇ ಆಗಿರುವಾಗ ಶಾಸ್ತ್ರವು ಅನಾರಂಭಣೀಯವೆಂದು ಹೇಗೆ ಹೇಳುತ್ತೀರಿ? ಇದು ತಪ್ಪು. ಇದುವರೆಗೂ ಹೇಳಿದ ಮಾತುಗಳಿಂದಲೇ ಈ ಶಂಕೆ ಪರಿಹಾರವಾಯಿತು. ಬಾಲ್ಯೇನ ತಿಷ್ಠಾಸೇತ್ ಎಂಬ ವಾಕ್ಯವು ಬ್ರಹ್ಮ ಪ್ರಕರಣದಲ್ಲಿರುವುದರಿಂದ ಬ್ರಹ್ಮನಲ್ಲೇ ತಾತ್ಪರ್ಯವುಳ್ಳದ್ದಾಗಿದೆ. ಆದ್ದರಿಂದ ತಿಷ್ಠಾಸೇತ್ ಎಂಬಲ್ಲಿರುವ ಲಿಂಗ್ ಪ್ರತ್ಯಯದ ವಿಧಿಶಕ್ತಿಯು ಕುಂಠಿತವಾಗುತ್ತದೆ. ಹಿಂದೆ ಉದಾಹರಿಸಿದ ಶ್ರುತಿವಾಕ್ಯಗಳಿಗೂ ಈಗ ಉದಾಹರಿಸುತ್ತಿರುವ ಶ್ರುತಿವಾಕ್ಯಕ್ಕೂ ವೈಲಕ್ಷಣ್ಯವಿದೆ. ಪಶ್ಯೇತ್ ಎಂಬಲ್ಲಿ ಜ್ಞಾನವೂ ಮುಖ್ಯಾರ್ಥವಾಗಿದೆ. ವಿಜಿಜ್ಞಾಸಸ್ವ ಎಂಬಲ್ಲಿ ಇಚ್ಛೆಯೂ ಮುಖ್ಯಾರ್ಥವಾಗಿದೆ. ಜ್ಞಾನೇಚ್ಛೆಗಳನ್ನು ವಿಧಾನ ಮಾಡಲು ಬಾರದ ಕಾರಣ ವಿಚಾರದಲ್ಲಿ ಲಕ್ಷಣ ಮಾಡುವ ಪ್ರಸಂಗ ಇದೆ. ಆದರೆ ಈಗ ಹಾಗಿಲ್ಲ. ಇಲ್ಲಿ ತಿಷ್ಠಾಸೇತ್ ಎಂದಿರುವುದರಿಂದ ಜ್ಞಾನವಾಗಲಿ ಇಚ್ಛೆಯಾಗಲಿ ವಿಧೇಯವಾಗಿಲ್ಲ. ತತ್ಪ್ರಯುಕ್ತವಾದ ದೋಷವಿಲ್ಲವಾದ್ದರಿಂದ ವಿಚಾರ ಮಾಡುವ ಪ್ರಸಂಗವೂ ಇಲ್ಲ. ಲಕ್ಷಣ ಮಾಡದೆ ಶಕ್ತಿವೃತ್ತಿಯಿಂದಲೇ ತಿಷ್ಠಾಸೇತ್ ಎಂಬ ಪದಕ್ಕೆ ವಿಚಾರವೆಂಬ ಅರ್ಥವನ್ನು ಹೇಳುತ್ತೇವೆ. ಹಾಗಾಗಿ ಹಿಂದಿನ ಯಾವ ದೋಷಗಳಿಗೂ ಇಲ್ಲಿ ಅವಕಾಶವಿಲ್ಲ. ಅಷ್ಟೇ ಅಲ್ಲದೆ ಹಿಂದಿನ ಶಂಕೆಯನ್ನು ನಿರಾಕರಿಸಿದ್ದರಿಂದಲೇ ಈ ಶಂಕೆಯೂ ಸಹ ನಿರಾಕೃತವಾಯಿತು ಎಂದು ನಿಮಗೆ ಹೇಳಲು ಬರುವುದಿಲ್ಲ. ಆದ್ದರಿಂದ ಗ್ರಂಥಕಾರರು ಏತೇನ ನಿರಸ್ತಂ ಎಂದು ಅತಿದೇಶವನ್ನು ಹೇಗೆ ಮಾಡಿದರೂ ಹಿಂದಿನ ಶ್ರುತಿಗಳಿಂದ ವೈಲಕ್ಷಣ್ಯವಿಲ್ಲದಿದ್ದಲ್ಲಿ ಮಾತ್ರ ಅತಿದೇಶ ಮಾಡಬಹುದಿತ್ತು ಎಂಬುದಾಗಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ಅತಿದೇಶ ಮಾಡಿದ್ದು ತಪ್ಪಲ್ಲ. ತಿಷ್ಠಾಸೇತ್ ಎಂಬ ವಿಧಿಯು ಜ್ಞಾನೇಚ್ಛೆಗಳನ್ನು ವಿಧಿಸದ ಕಾರಣ ಹಿಂದಿನ ಶ್ರುತಿಗಿಂತ ವೈಲಕ್ಷಣ್ಯವೇನೋ ಇದಕ್ಕೆ ಇದೆ. ಆದರೆ ಪ್ರತೀತ ಏಕವಾಕ್ಯತಾ ಭಂಗರೂಪವಾದ ಬಾಧಕವು ಇಲ್ಲಿಯೂ ಸಮಾನವಾಗಿದೆ. ಬ್ರಹ್ಮ ಪ್ರಕರಣದಲ್ಲಿರುವ ಪ್ರತಿಯೊಂದು ವಾಕ್ಯಗಳು ಬ್ರಹ್ಮನಲ್ಲೇ ತಾತ್ಪರ್ಯ ಉಳ್ಳದ್ದಾಗಿರುತ್ತವೆ. ಅವುಗಳ ಮಧ್ಯದಲ್ಲಿರುವ ವಿಧಿವಾಕ್ಯಗಳಿಗೂ ಬ್ರಹ್ಮನಲ್ಲೇ ತಾತ್ಪರ್ಯ ಹೇಳಬೇಕು. ಹಾಗೆ ಹೇಳದಿದ್ದರೆ ಏಕವಾಕ್ಯತ್ವಕ್ಕೆ ಭಂಗ ಬರುತ್ತದೆ. ಯಾವ ರೀತಿಯಾಗಿ ಪಶ್ಯೇತ್ ಇತ್ಯಾದಿ ವಾಕ್ಯಗಳು ಬ್ರಹ್ಮ ಪ್ರಕರಣದಲ್ಲಿ ಇವೆಯೋ ಅದರಂತೆ ತಿಷ್ಠಾಸೇತ್ ಎಂಬ ವಾಕ್ಯವು ಬ್ರಹ್ಮ ಪ್ರಕರಣದಲ್ಲಿಯೇ ಇರುತ್ತದೆ. ಒಂದು ವೇಳೆ ಬ್ರಹ್ಮ ಪ್ರಕರಣದಲ್ಲಿದ್ದರೂ ಇದಕ್ಕೆ ಮಾತ್ರ ಬ್ರಹ್ಮಪರತ್ವವನ್ನು ಹೇಳದೆ ವಿಚಾರಪರತ್ವವನ್ನು ಹೇಳಿದರೆ ಏಕವಾಕ್ಯತ್ವ ಭಂಗ ಬರುತ್ತದೆ. ಆದ್ದರಿಂದ ಗ್ರಂಥಕಾರರು ಏತೇನ ನಿರಸ್ತಂ ಎಂಬುದಾಗಿ ಮಾಡಿದ ಅತಿದೇಶವು ಸಮಂಜಸವೇ ಆಗಿದೆ. ಈ ರೀತಿಯಾಗಿ ವಿಚಾರಕ್ಕೆ ವಿಧೇಯತ್ವ ಯೋಗ್ಯತ್ವವನ್ನು ಇಲ್ಲಿ ತನಕ ಅಂಗೀಕಾರವನ್ನು ಮಾಡಿ ವಿಧಾಯಕ ವಾಕ್ಯಗಳಲ್ಲಿ ಪ್ರತ್ಯಯಗಳಿಗೆ ವಿಧಿಶಕ್ತಿ ಪ್ರತಿಬಂಧವನ್ನು ವರ್ಣನೆ ಮಾಡಿದ್ದಾರೆ. ಈಗ ವಿಚಾರಕ್ಕೆ ವಿಧೇಯತ್ವವೇ ಇಲ್ಲ ಎಂಬುದಾಗಿ ಹೇಳುವುದಕ್ಕಾಗಿ ವಿಧೇಯವಾಗಿದೆ ವಿಚಾರ ಎಂಬುದಾಗಿ ಹೇಳೋದಾಗಿದ್ದರೂ ಕೂಡ ಅದು ಅಪೂರ್ವ ವಿಧಿ ಎಂಬುದಾಗಿ ಹೇಳ್ತೀರೋ, ನಿಯಮ ವಿಧಿ ಎಂಬುದಾಗಿ ಹೇಳ್ತೀರೋ, ಅಥವಾ ಪರಿಸಂಖ್ಯಾ ವಿಧಿ ಎಂಬುದಾಗಿ ಹೇಳ್ತೀರೋ ಅಂತೇಳಿ ವಿಕಲ್ಪವನ್ನು ಮಾಡಿ ಸಾಧಾರಣ ದೋಷಗಳಿಂದ ದೂಷಣೆ ಮಾಡುವುದಕ್ಕಾಗಿ ಮೊದಲನೇ ಪಕ್ಷವನ್ನು ಅಂದರೆ ಅಪೂರ್ವ ವಿಧಿಯಾಗಿದೆ ಅಂತನ್ನುವ ಪಕ್ಷವನ್ನು ನಿರಾಕರಣ ಮಾಡ್ತಾರೆ. ವಿಚಾರಸ್ಯ ಇತ್ಯಾದಿ ಆಗಿ ವಿಚಾರಸ್ಯ ಜ್ಞಾನಹೇತುತಾಯಾಃ ಅನ್ವಯವ್ಯತಿರೇಕ ಪ್ರಾಪ್ತತ್ವೇನ ವಿಧ್ಯನಪೇಕ್ಷಣಾಚ್ಚ. ವಿಚಾರವು ಜ್ಞಾನಹೇತುವಾಗಿದೆ ಅಂದರೆ ನಿರ್ಣಯಾತ್ಮಕ ಜ್ಞಾನ ಹೇತುವಾಗಿದೆ ಅಂತನ್ನೋದು ಇದು ಶಾಸ್ತ್ರದಿಂದ ಪ್ರತಿಪಾದನೆ ಮಾಡುವಂತಹ ಕಾರಣವಿಲ್ಲ, ಅವಶ್ಯಕತೆ ಇಲ್ಲ. ಕೇವಲ ಅನ್ವಯ ವ್ಯತಿರೇಕ ಬಲದಿಂದ ಈ ವಿಷಯವೂ ತಿಳಿಯುತ್ತದೆ. ವಿಚಾರ ಮಾಡಿದರಷ್ಟೇ ನಿರ್ಣಯವಾಗುತ್ತದೆ ಎಂಬ ಅನ್ವಯ ಪ್ರಾಪ್ತಿಯಿಂದ ಮತ್ತು ವಿಚಾರ ಮಾಡದಿದ್ದರೆ ನಿರ್ಣಯವು ಆಗುವುದಿಲ್ಲ ಎಂಬ ವ್ಯತಿರೇಕ ಪ್ರಾಪ್ತಿಯ ಬಲದಿಂದ ಶಾಸ್ತ್ರದ ಪೂರ್ವದಲ್ಲೇ ಜ್ಞಾನಕ್ಕೆ ನಿರ್ಣಯಾತ್ಮಕ ಜ್ಞಾನಕ್ಕೆ ವಿಚಾರ ಕಾರಣತ್ವವು ನಿರ್ಣೀತವಾಗಿದೆ. ಸಂಗೀತಶಾಸ್ತ್ರದ ವಿಚಾರದಿಂದಷ್ಟೇ ಷಡ್ಜ ಮುಂತಾದ ಸ್ವರಗಳನ್ನು ಇದಮಿತ್ತಂ ಎಂಬುದಾಗಿ ತಿಳಿಯಲು ಸಾಧ್ಯವೆಂದು ನಮಗೆ ಮೊದಲೇ ನಿಶ್ಚಯವಾಗಿದೆ. ವಿಧಿರತ್ಯಂತಂ ಅಪ್ರಾಪ್ತವು ಅಸಿದ್ಧವಾದ ವಿಷಯದಲ್ಲಿ ಮಾತ್ರ ವಿಧಿಗೆ ಸಾರ್ಥಕ್ಯ. ಆದ್ದರಿಂದ ವಿಚಾರ ವಿಧಿಯೂ ವ್ಯರ್ಥವಾಗಿದೆ. ಹೀಗಿದ್ದಾಗ ಯಾವುದೇ ಶ್ರುತಿಗಳಿಂದಲೂ ವಿಚಾರ ವಿಧಿಪರವಾಗಿ ಅರ್ಥೈಸಲು ಬರುವುದಿಲ್ಲ.
ಆದ್ದರಿಂದ ಇದು ಅಪೂರ್ವ ವಿಧಿಯಾಗಿದೆ ಅಂತ ಈ ರೀತಿಯಾಗಿ ಅನ್ಲಿಕ್ಕೆ ಬರಂಗಿಲ್ಲ. ಅತ್ಯಂತ ಅಪ್ರಾಪ್ತ ಪ್ರಾಪಕತ್ವಂ ಅಪೂರ್ವ ವಿಧೇಹೇ ಸ್ವರೂಪಂ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಅಪೂರ್ವ ವಿಧಿಯಾಗಿದೆ ಇದು ಅಂತೇಳಿ ಅನ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ನಿಯಮ ವಿಧಿ ಅಥವಾ ಪರಿಸಂಖ್ಯಾ ವಿಧಿ ಎಂಬುದಾಗಿ ಹೇಳ್ತೀವಿ ಅಂತಂದರೆ ಅದನ್ನು ಇಲ್ಲಿ ನಿರಾಕರಣೆ ಮಾಡ್ತಾರೆ. ನಿಯಮ ಪರಿಸಂಖ್ಯೆಯೋಶ್ಚ ಆತ್ಮನಃ ಶಬ್ದೈಕಗಮ್ಯತೆಯ ಸಾಧನಾಂತರ ಪ್ರಾಪ್ತ್ಯಭಾವೇನ ಅಯೋಗಾತ್ ಎಂಬುದಾಗಿ. ನಿಯಮವಿಧಿ ಪರಿಸಂಖ್ಯಾವಿಧಿಗಳು ಕೊಡೋದಿಲ್ಲ. ಯಾಕೆ? ಮೊದಲಿಗೆ ನಿಯಮವಿಧಿ ಪರಿಸಂಖ್ಯಾವಿಧಿ ಅಂದರೆ ಏನು ಅಂತನ್ನೋದನ್ನು ತಿಳ್ಕೊಳ್ಬೇಕು. ಯಜ್ಞದಲ್ಲಿ ಪುರೋಡಾಶವೆಂಬ ಹವಿಸ್ಸನ್ನು ಅರ್ಪಿಸಬೇಕು. ಆ ಪುರೋಡಾಶವಾದರೂ ಅಕ್ಕಿ ಹಿಟ್ಟಿನಿಂದ ಸಿದ್ಧವಾಗಿರುತ್ತದೆ. ಭತ್ತದ ಸಿಪ್ಪೆಯನ್ನು ತೆಗೆದು ಅಕ್ಕಿಯನ್ನು ಸಿದ್ಧಗೊಳಿಸಬೇಕು. ಭತ್ತದ ಸಿಪ್ಪೆಯನ್ನು ತೆಗೆಯುವ ಕ್ರಮವನ್ನು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಉಗುರಿನಿಂದ ಬಿಡಿಸಿ ತೆಗೆಯಬಹುದು ಅಥವಾ ಹಾರೆಯಿಂದ ಕುಟ್ಟಿಯೂ ತೆಗೆಯಬೇಕು ಎಂದು ಸಂಶಯ ಬರುತ್ತದೆ. ಬೇರೆ ಉಪಾಯಗಳಿಂದಲೂ ಸಿಪ್ಪೆಯನ್ನು ತೆಗೆಯಲು ಬರುವಾಗ ಕುಟ್ಟಿಯೇ ತೆಗೆಯುವ ಅವಶ್ಯಕತೆ ಇಲ್ಲವೆಂಬ ಪ್ರಸಂಗ ಬರುತ್ತದೆ. ಆವಾಗ ಇಂತಹ ಪಾಕ್ಷಿಕತ್ವವನ್ನು ನಿರಾಕರಿಸಲು ವ್ರೀಹೀನ್ ಅವಹಂತಿ, ಭತ್ತವನ್ನು ಕುಟ್ಟಬೇಕು ಎಂದು ನಿಯಮ ಮಾಡಲಾಗಿದೆ. ಇದೇ ನಿಯಮವಿಧಿ ಎನಿಸಿದೆ. ಇನ್ನು ಪರಿಸಂಖ್ಯಾವಿಧಿ ಅಂದರೆ ಕುದುರೆಗೆ ಕಟ್ಟಿದ ಹಗ್ಗವನ್ನು ಎತ್ತಿ ಹಿಡಿದುಕೊಳ್ಳುವ ಪ್ರಸಂಗದಲ್ಲಿ ಬೇರೆ ಹಗ್ಗವನ್ನು ಎತ್ತಿ ಹಿಡಿದುಕೊಳ್ಳುವ ಪ್ರಸಂಗವು ಬರುತ್ತದೆ. ಅದನ್ನು ನಿರಾಕರಿಸಲು ಅಶ್ವಾಭಿಧಾನಿ ಮಾದತ್ತೆ, ಕುದುರೆಯ ಹಗ್ಗವನ್ನು ಎತ್ತಿಕೊಳ್ಳಬೇಕು ಎಂದು ವಿಧಿಸಲಾಗಿದೆ. ಇದೇ ಪರಿಸಂಖ್ಯಾವಿಧಿ ಎನಿಸಿದೆ. ನಿಯಮವಿಧಿಯಲ್ಲಾಗಲಿ ಪರಿಸಂಖ್ಯಾವಿಧಿಯಲ್ಲಾಗಲಿ ಯಾವ ರೀತಿಯಾಗಿ ಬೇರೆ ವಿಧಾನವನ್ನು ನಿರಾಕರಿಸಲಾಗುತ್ತದೋ ಅದರಂತೆ ಇಲ್ಲಿಯೂ ಕೂಡ ಬ್ರಹ್ಮಜ್ಞಾನವನ್ನು ವಿಚಾರದಿಂದಲೇ ಪಡೆಯಬೇಕು, ಬೇರೆ ವಿಧಾನದಿಂದಲ್ಲ ಎಂದು ಹೇಳಿದೆ. ಆದ್ದರಿಂದ ವಿಚಾರ ವಿಧಿಯು ನಿಯಮವಿಧಿ ಅಥವಾ ಪರಿಸಂಖ್ಯಾವಿಧಿ ಆಗಬಹುದು. ಹೀಗಿರುವಾಗ ವಿಚಾರ ವಿಧಿ ಇರುವುದಿಲ್ಲವೆಂದು ನೀವು ಹೇಗೆ ಹೇಳಿದಿರಿ? ಅದಕ್ಕೆ ಉತ್ತರ ಕೊಡ್ತಾರೆ. ನೀವು ಹೇಳಿದ ದಾಷ್ಟಾಂತಿಕ್ಕೂ ಬಹಳ ವ್ಯತ್ಯಾಸವಿದೆ. ಭತ್ತದ ಸಿಪ್ಪೆಯನ್ನು ಉಗುರಿನಿಂದಲೂ ಬಿಡಿಸಬಹುದು, ಕುಟ್ಟುವುದರಿಂದಲೂ ಬಿಡಿಸಬಹುದು. ಹೀಗೆ ಬೇರೆ ಸಾಧನವು ಪ್ರಾಪ್ತವಾಗಿದೆ. ಪರಿಸಂಖ್ಯೆಯಲ್ಲಿಯೂ ಬೇರೆಯಾದ ಹಗ್ಗವು ಪ್ರಾಪ್ತವಾಗಿದೆ. ಅದರಂತೆ ಇಲ್ಲಿಯೂ ಬೇರೆ ಸಾಧನವು ಪ್ರಾಪ್ತವಾಗಿದ್ದರೆ ನಿಯಮವಿಧಿಯೆಂದು ಪರಿಸಂಖ್ಯಾವಿಧಿಯೆಂದು ಹೇಳಬಹುದಿತ್ತು. ಆದರೆ ಬ್ರಹ್ಮಜ್ಞಾನಕ್ಕೆ ವಿಚಾರದಂತೆ ಬೇರೆ ಸಾಧನವು ಪ್ರಾಪ್ತವೇ ಆಗಿಲ್ಲ. ಆತ್ಮನಿಗೆ ಮಹತ್ವವೂ ಇಲ್ಲ, ರೂಪವೂ ಇಲ್ಲ. ಆದ್ದರಿಂದ ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಆತ್ಮನು ತಿಳಿಯಲಾರ, ಕೇವಲ ಆಗಮದಿಂದಷ್ಟೇ ತಿಳಿಯುತ್ತಾನೆ. ಆದ್ದರಿಂದ ನಿಯಮವಿಧಿವೆಂದಾಗಲಿ ಪರಿಸಂಖ್ಯಾವಿಧಿಯೆಂದಾಗಲಿ ಹೇಳಲಾಗುವುದಿಲ್ಲ. ಅಪೂರ್ವ ವಿಧಿಯೂ ಅಲ್ಲವಾದ್ದರಿಂದ ವಿಚಾರ ವಿಧಿಗಳೆಂದೇ ಹೇಳಬಾರದು. ಇಷ್ಟು ಹೇಳಿದಾಗ ಇದರ ಮೇಲೆ ಒಂದು ಆಕ್ಷೇಪವನ್ನು ಪೂರ್ವಪಕ್ಷಿಗಳು ಮಾಡ್ತಾರೆ. ವ್ರೀಹಿ ನವಹಂತಿ ಎಂಬ ನಿಯಮವಿಧಿಗೂ ವಿಚಾರವಿಧಿಗೂ ಏನೂ ವ್ಯತ್ಯಾಸವಿಲ್ಲ. ಯಾಗೋಪಯುಕ್ತವಾದ ವ್ರೀಹಿಗಳಷ್ಟೇ ಅಪೂರ್ವ ಸಾಧನಗಳಾಗಿವೆ. ಅಪೂರ್ವ ಸಾಧನವಾದ ಈ ವ್ರೀಹಿಗಳಲ್ಲಿ ನಖ ವಿದಲನವು ಪ್ರಾಪ್ತವೇ ಆಗಿಲ್ಲ. ನಖ ವಿದಲನವನ್ನು ಮಾಡಿದರೆ ಆ ವ್ರೀಹಿಗಳು ಅಪೂರ್ವ ಸಾಧನಗಳೇ ಆಗಲಾರವು. ಆದರೂ ಸಹ ವ್ರೀಹಿ ನವಹಂತಿ ಎಂದು ಕುಟ್ಟಿಯೇ ತುಷವಿಮೋಕ ಮಾಡಬೇಕೆಂದು ವಿಧಿಸಲಾಗಿದೆ. ಏಕೆಂದರೆ ಅಪೂರ್ವ ಸಾಧನ ವ್ರೀಹಿಯಲ್ಲಿ ನಖ ವಿದಲನದ ಪ್ರಾಪ್ತಿ ಇಲ್ಲದಿದ್ದರೂ ಇತರ ವ್ರೀಹಿಯಲ್ಲಿ ನಖ ವಿದಲನದ ಪ್ರಾಪ್ತಿ ಇದೆ. ಆದ ಕಾರಣ ಅವಹನನವನ್ನು ಅಪೂರ್ವ ವ್ರೀಹಿಯಲ್ಲೂ ವಿಧಿಸಲಾಗಿದೆ. ಈ ಅಭಿಪ್ರಾಯದಿಂದಲೇ ಇದು ನಿಯಮವಿಧಿ ಎನಿಸುತ್ತದೆ. ಇದರಂತೆ ಪ್ರಕೃತದಲ್ಲಿಯೂ ಹೇಳಬಹುದು. ಅಖಂಡನಾದ ಅಂದರೆ ನಿರ್ಗುಣನಾದ ಆತ್ಮನಷ್ಟೇ ಇತರ ಯಾವ ಪ್ರಮಾಣಗಳಿಂದಲೂ ತಿಳಿಯಲಾರ. ಆದರೆ ಆತ್ಮಸಾಮಾನ್ಯ ಜ್ಞಾನವು ಪ್ರತ್ಯಕ್ಷಾನುಮಾನಗಳಿಂದಲೂ ಬರುತ್ತದೆ. ಆದ್ದರಿಂದ ನಿಯಮ ಎಂಬುದಾಗಿ ಮಾಡಬಹುದು ಎಂಬುದಾಗಿ ಪೂರ್ವಪಕ್ಷಿಗಳು ಆಕ್ಷೇಪ ಮಾಡುತ್ತಾರೆ. ಈ ಆಕ್ಷೇಪಕ್ಕೆ ಸಮಾಧಾನ ಏನು ಅಂದರೆ, ನಿಮ್ಮ ಆಕ್ಷೇಪವು ಕೇವಲ ಆಪಾತತಃ ರಮಣೀಯವಾಗಿದೆ. ಆದರೆ ನಿಯಮವಿಧಿಯನ್ನು ಸ್ಪಷ್ಟವಾಗಿ ತಿಳಿದುಕೊಂಡರೆ ಇದು ಪರಿಹಾರವಾಗುತ್ತದೆ. ಯಾಕೆ ಅಂದರೆ ವ್ರೀಹಿ ನವಹಂತಿ ಎಂಬಲ್ಲಿ ವ್ರೀಹಿ ಶಬ್ದವು ವ್ರೀಹಿ ಸಾಮಾನ್ಯವನ್ನು ಹೇಳುವುದೇ ಇಲ್ಲ, ಅಪೂರ್ವ ಸಾಧನವಾದ ವ್ರೀಹಿಯನ್ನೇ ಹೇಳುತ್ತದೆ. ಕಾರಣವೇನೆಂದರೆ
ವ್ರೀಹಿ ನಿರ್ವಾಹ ಯವನಿರ್ವಾಹ ಎಂದು ವಿಕಲ್ಪ ಮಾಡಿದ್ದಾರೆ. ವ್ರೀಹಿಯಿಂದ ಯಜ್ಞ ಮಾಡಬೇಕು, ವ್ರೀಹಿ ಸಿಗದಿದ್ದರೆ ಯವದಿಂದಲೂ ಯಜ್ಞ ಮಾಡಬಹುದೆಂದು ವಿಕಲ್ಪದ ಆಶಯ. ಒಂದು ವೇಳೆ ವ್ರೀಹಿಯನ್ನಷ್ಟೇ ತೆಗೆದುಕೊಂಡಲ್ಲಿ ಯವಕ್ಕಾಗಲಿ ಅವಘಾತವನ್ನು ಹೇಳಲೇಬೇಕು. ವ್ರೀಹಿ ನವಹಂತಿ ಎಂಬ ವಿಧಿಯೇ ಇದನ್ನು ಹೇಳಬೇಕು. ಪುರೋಡಾಶ ದ್ರವ್ಯದ ನಿರ್ಮಾಣಕ್ಕೆ ಉಪಯುಕ್ತವಾದದ್ದು ಯಾವುದು ಬೇಕಾದರೂ ಆಗಲಿ, ಆ ದ್ರವ್ಯಕ್ಕೆ ಅವಹನನವನ್ನು ಈ ವಾಕ್ಯವು ವಿಧಿಸುತ್ತದೆ. ಹೀಗೆ ಹೇಳದಿದ್ದರೆ ಯವಕ್ಕೆ ಅವಘಾತವು ಔಪದೇಶಿಕವಾಗದಿರಬೇಕಾದೀತು. ಇದರಿಂದ ಏನು ತಿಳಿಯುತ್ತದೆಂದರೆ, ಅಪೂರ್ವ ದ್ರವ್ಯವಾದ ವ್ರೀಹಿಗೇನೇ ನಖವಿದಲನಾದಿ ಸಾಧನಾಂತರಗಳು ಪ್ರಾಪ್ತವಾಗುತ್ತವೆ ಹೊರತು ವ್ರೀಹಿ ಸಾಮಾನ್ಯಕ್ಕೆ ಅಲ್ಲ. ಆದ್ದರಿಂದ ಹಿಂದೆ ಆಕ್ಷೇಪ ಮಾಡಿದ್ದು ತಪ್ಪು ಎಂಬುದಾಗಿ ಆಯಿತು. ಅಪೂರ್ವ ಸಾಧನವಾದ ವ್ರೀಹಿಗೆ ಸಾಧನಾಂತರ ಪ್ರಾಪ್ತಿಯೇ ಇಲ್ಲ. ಲೌಕಿಕವಾದ ಮಾತು ಪೂರ್ವಮೀಮಾಂಸೆಗೆ ವಿರುದ್ಧವಾಗಿದೆ. ಈ ವಿಷಯದಲ್ಲಿ ಇನ್ನೊಂದು ಕಾರಣವೂ ಕೂಡ ಇದೆ. ಜ್ಯೋತಿಷ್ಠೋಮ ಯಾಗದಲ್ಲಿ ವ್ರೀಹಿಯನ್ನು ಹೇಳಿದ್ದಾರೆ, ಇನ್ನೊಂದು ಯಾಗದಲ್ಲಿ ನೀವಾರವನ್ನು ಹೇಳಿದ್ದಾರೆ. ನೀವಾರದಲ್ಲಿಯೂ ಇದರ ಅತಿದೇಶವಿದೆ. ವ್ರೀಹಿಯನ್ನು ಪ್ರಕೃತಿಯಾಗದಲ್ಲಿ ಹೇಳಿದೆ, ನೀವಾರವನ್ನು ವಿಕೃತಿಯಾಗದಲ್ಲಿ ಹೇಳಿದೆ. ಪ್ರಕೃತಿಯಾಗದಲ್ಲಿ ವ್ರೀಹಿಯನ್ನು ಹೇಳಿ ಜೊತೆಗೆ ಅವಹನನವನ್ನೂ ಹೇಳಲಾಗಿದೆ. ಆದರೆ ವಿಕೃತಿಯಾಗದಲ್ಲಿ ನೀವಾರವನ್ನಷ್ಟೇ ಹೇಳಿದೆ, ಅವಹನನವನ್ನು ಹೇಳಿಲ್ಲ. ಪ್ರಕೃತಿಯಲ್ಲಿ ವ್ರೀಹಿಗೆ ಹೇಳಿದ ಅವಹನನವನ್ನಷ್ಟೇ ಇಲ್ಲಿಯೂ ಇಟ್ಟುಕೊಳ್ಳಬೇಕು. ಒಂದು ವೇಳೆ ವ್ರೀಹಿ ಶಬ್ದದಿಂದ ಅಪೂರ್ವ ಭತ್ತವನ್ನಷ್ಟೇ ಇಟ್ಟುಕೊಂಡರೆ ಇದು ಬಾಧಿತವಾಗಬೇಕು. ಆದ್ದರಿಂದಾಗಿ ವ್ರೀಹಿ ಅಂತನ್ನುವ ಶಬ್ದವು ಅಪೂರ್ವೀಯ ದ್ರವ್ಯಪರವಾಗಿದೆ ಎಂಬುದಾಗಿ ಇಲ್ಲಿ ಅರ್ಥವನ್ನು ಮಾಡಬೇಕು. ಪ್ರಕೃತಿವದ್ ವಿಕೃತಿ ಕರ್ತವ್ಯ, ಪ್ರಕೃತಿಯಂತೆ ವಿಕೃತಿಯನ್ನು ಮಾಡಬೇಕು ಎಂಬ ನಿಯಮದ ಬಗ್ಗೆ ಹೀಗೆ ಸ್ಪಷ್ಟವಾಗಿ ತಿಳಿಯಬೇಕು. ವೇದದಲ್ಲಿ ಯಾಗಗಳನ್ನು ಹೇಳುವಾಗ ಯಾಗಗಳ ಸಕಲಾಂಗಗಳನ್ನು ಹೇಳಿರುವುದಿಲ್ಲ. ಸಕಲಾಂಗಗಳು ಉಕ್ತವಾಗಿದ್ದರೆ ಪ್ರಕೃತಿಯಾಗವೆಂದು, ಸಕಲಾಂಗಗಳು ಉಕ್ತವಾಗದಿದ್ದರೆ ವಿಕೃತಿಯಾಗವೆಂದು ತಿಳಿಯಬೇಕು. ವಿಕೃತಿಯಾಗದ ಹೆಚ್ಚಿನ ಅಂಶಗಳು ಪ್ರಕೃತಿಯಾಗದ ಅಂಶಗಳಿಗೆ ಸಮಾನವಾಗಿರುತ್ತವೆ. ಈ ಅಭಿಪ್ರಾಯದಿಂದ ಅವುಗಳ ವಿವರವನ್ನು ಪೂರ್ತಿಯಾಗಿ ಹೇಳಿರುವುದಿಲ್ಲ. ಇದನ್ನೇ ಪ್ರಕೃತಿವತ್ ವಿಕೃತಿ ಕರ್ತವ್ಯ, ಪ್ರಕೃತಿಯಂತೆ ವಿಕೃತಿಯನ್ನು ಮಾಡಬೇಕು ಎಂಬ ಮಾತು ನಿಯಮಿಸುತ್ತದೆ. ಈ ನಿಯಮವನ್ನು ಚೋದಕವೆಂದು ಕರೆಯುತ್ತಾರೆ. ಪ್ರಕೃತ ಚೋದಕ ಹೇಳುವಂತೆ ಪ್ರಕೃತಿಯಂತೆ ವಿಕೃತಿಯಲ್ಲಿಯೂ ವ್ರೀಹಿಯ ಅವಹನನವನ್ನು ಮಾಡಬೇಕೆಂದಾಗುತ್ತದೆ. ಆದರೆ ವಿಕೃತಿಯಲ್ಲಿ ವ್ರೀಹಿಯು ವಿಹಿತವೇ ಆಗಿಲ್ಲ, ಅದರ ಬದಲು ನೀವಾರವೂ ಉಕ್ತವಾಗಿದೆ. ಹೀಗಿದ್ದಾಗ ವಿಕೃತಿಯಲ್ಲಿ ವ್ರೀಹಿ ಅವಹನನವು ಹೇಗೆ ಕೂಡುತ್ತದೆ? ಆದ್ದರಿಂದ ವ್ರೀಹಿ ಶಬ್ದಕ್ಕೆ ಅಪೂರ್ವೀಯ ದ್ರವ್ಯವೆಂದು ಅರ್ಥೈಸಬೇಕು. ಹೀಗೆ ಪೂರ್ವಮೀಮಾಂಸೆಯ ನವಮಾಧ್ಯಾಯದಲ್ಲಿ ನಿರ್ಣಯಿಸಲಾಗಿದೆ. ಈ ಕಾರಣದಿಂದಲೂ ಕೂಡ ಇಲ್ಲಿ ಅಪೂರ್ವ ಸಾಧನವಾದ ವ್ರೀಹಿಗೆ ಅಪೂರ್ವ ಸಾಧನವಾದಂತಹ ವ್ರೀಹಿಯೇ ಇಲ್ಲಿ ಉಕ್ತವಾಗಿದೆ, ಅದಕ್ಕೆ ಸಾಧನಾಂತರ ಪ್ರಾಪ್ತಿಯೂ ಇಲ್ಲ ಅಂತ ರೀತಿಯಾಗಿ ತಿಳಿಯಬೇಕು. ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತದೆ. ನಖವಿದಲನಾದಿಗಳನ್ನು ಮಾಡಿದರೆ ಅಂತಹ ವ್ರೀಹಿಯಿಂದ ಅಪೂರ್ವವೇ ಹುಟ್ಟಲು ಸಾಧ್ಯವಿಲ್ಲ. ಹೀಗಿರುವಾಗ ಆ ವ್ರೀಹಿಯು ಅಪೂರ್ವ ದ್ರವ್ಯವೆಂದೇ ಆಗುವುದಿಲ್ಲವಲ್ಲವೇ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ. ನಖವಿದಲನಾದಿಗಳಿಂದ ಅಪೂರ್ವವು ಹುಟ್ಟದಿರಬಹುದು, ನಖವಿದಲನ ಪ್ರಾಪ್ತಿಯಂತೂ ಇದ್ದೇ ಇರುತ್ತದೆ. ಅಪೂರ್ವದ ಉತ್ಪತ್ತಿ ಇಲ್ಲವೆಂಬ ಮಾತ್ರದಿಂದ ಸಾಧನಾಂತರದ ಪ್ರಾಪ್ತಿಯನ್ನೇ ಅಲ್ಲಗಳೆಯಲು ಆಗುವುದಿಲ್ಲ. ಪ್ರಕೃತ ಹಾಗೆ ಹೇಳಲು ಬರುವುದಿಲ್ಲ. ಅಖಂಡ ಆತ್ಮನಲ್ಲಿ, ನಿರ್ಗುಣ ಆತ್ಮನಲ್ಲಿ ಮತ್ತು ಸಗುಣ ಆತ್ಮನಲ್ಲಿ ಅನುಗತನಾದವನು ಶುದ್ಧಾತ್ಮ. ಸಗುಣತ್ವ ನಿರ್ಗುಣತ್ವ ಜ್ಞಾನಗಳ ಮೂಲಕವಾಗಿ ಇವನು ವೇದಾಂತ ವೇದ್ಯನಾಗಿದ್ದಾನೆ. ಇಂತಹ ಶುದ್ಧಾತ್ಮನು ವೇದಾಂತಗಳನ್ನು ಬಿಟ್ಟು ಉಳಿದ ಯಾವ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಲೂ ತಿಳಿಯಲಾರ. ಮಾನಾಂತರ ಪ್ರಾಪ್ತಿ ಇದ್ದಲ್ಲಿ ವ್ರೀಹಿ ನವಹಂತಿ ಎಂಬಂತೆ ನಿಯಮವಿಧಿಯೆಂದು ಹೇಳಬಹುದಿತ್ತು. ಆದರೆ ಅಲ್ಲಿಗೂ ಇಲ್ಲಿಗೂ ಬಹಳಷ್ಟು ವೈಲಕ್ಷಣ್ಯವಿರುವುದರಿಂದ ವಿಚಾರ ವಿಧಿಯನ್ನು ನಿಯಮವಿಧಿಯೆಂದು ಹೇಳಲು ಆಗುವುದಿಲ್ಲ. ಇದರ ಮೇಲೆ ಪೂರ್ವಪಕ್ಷಿಗಳು ಆಕ್ಷೇಪ ಮಾಡುತ್ತಾರೆ. ಇದನ್ನು ನಿಯಮವಿಧಿಯೆಂದೇ ಹೇಳಲಿಕ್ಕೆ ಬರ್ತದೆ. ಯಾಕೆ ಅಂದರೆ ಮೀಮಾಂಸಕರು ಮಂತ್ರಗಳನ್ನು ಅನುಷ್ಠೇಯಾರ್ಥ ಜ್ಞಾಪಕಗಳೆಂದು ಹೇಳುತ್ತಾರೆ. ಯಾಗದಲ್ಲಿ ಏನೇನು ಮಾಡಬೇಕೆಂಬ ಜ್ಞಾಪಕಗಳು ಮಂತ್ರಗಳಲ್ಲಿ ಇರುತ್ತವೆ.
ಅಂತಂದರೆ ಉದಾಹರಣೆ ಇಮಾಂ ಅಗೃಭ್ಣನ್ ಎಂದು ರಶನಾಗ್ರಹಣವನ್ನು ಮಂತ್ರವು ಹೇಳಿದರೆ ಕುದುರೆಯ ಹಗ್ಗವನ್ನು ಗ್ರಹಣ ಮಾಡಬೇಕೆಂಬ ಸ್ಮರಣೆ ಬರುತ್ತದೆ. ನಾವು ಮಾಡುವ ಪೂಜೆಯಲ್ಲಿ ಪುರುಷ ಸೂಕ್ತ ಹೇಳಿದರೆ ಅಭಿಷೇಕ ಮಾಡಬೇಕೆಂದು ಸ್ಮರಣೆ ಬರುತ್ತದೆ. ಅದರಂತೆ ಆದರೆ ಮಂತ್ರಾರ್ಥ ಜ್ಞಾನವು ಮಂತ್ರದಿಂದಲೇ ಬರಬೇಕೆಂಬ ನಿಯಮವಿಲ್ಲ. ಅನುಷ್ಠಾನಕ್ಕೋಸ್ಕರ ಮಂತ್ರಾರ್ಥ ಜ್ಞಾನ ಬೇಕಾಗುತ್ತದೆ. ಮಂತ್ರಾರ್ಥ ಜ್ಞಾನವು ಕಲ್ಪಸೂತ್ರಗಳಿಂದ ಅಥವಾ ಆತ್ಮೀಯ ಗ್ರಹಣ ವಾಕ್ಯಗಳಿಂದಲೂ ಬರಬಹುದು. ಹೀಗೆ ಬೇರೆ ಸಾಧನೆಯಿಂದಲೇ ಮಂತ್ರಾರ್ಥ ಜ್ಞಾನ ಬರುವುದರಿಂದ ಯಾಗದಲ್ಲಿ ಮಂತ್ರವನ್ನು ಹೇಳಬೇಕಾಗಿಲ್ಲ. ಮಂತ್ರಗಳು ಪಾಕ್ಷಿಕವಾಗಿ ಅಪ್ರಾಪ್ತವಾದವು. ಇದರ ಪರಿಹಾರಕ್ಕೋಸ್ಕರ ಮಂತ್ರೈರೇವ ಸ್ಮೃತಿ ಸಾಧ್ಯ, ಮಂತ್ರದಿಂದಲೇ ಅರ್ಥಸ್ಮರಣೆಯನ್ನು ತಂದುಕೊಳ್ಳಬೇಕು ಎಂಬ ನಿಯಮ ಹೊರಟಿದೆ. ಕಲ್ಪಸೂತ್ರಾದಿಗಳಿಂದ ಅರ್ಥಸ್ಮರಣೆ ಬಂದರೂ ಮಂತ್ರವನ್ನು ಹೇಳಲೇಬೇಕು. ಇದರಂತೆ ಪ್ರಕೃತದಲ್ಲಿ ವೇದಾಂತದಿಂದಲೇ ಬ್ರಹ್ಮನನ್ನು ತಿಳಿಯಬೇಕೆಂದೇನೂ ಇಲ್ಲ. ಸ್ತ್ರೀಶೂದ್ರರು ಅಧ್ಯಯನ ಮಾಡಬಹುದಾದ ಸ್ಮೃತಿ ಪುರಾಣಾದಿಗಳಿಂದಲೂ ತಿಳಿಯಬಹುದು. ಹೀಗಿರುವಾಗ ಬ್ರಹ್ಮನನ್ನು ತಿಳಿಯಲು ವೇದಾಂತವೇ ಏಕೆ ಬೇಕು? ಆದ್ದರಿಂದ ವೇದಾಂತ ವಿಚಾರವು ಪಾಕ್ಷಿಕವಾಗಿ ಅಪ್ರಾಪ್ತವಾಯಿತು. ಇದರ ಪರಿಹಾರಕ್ಕೋಸ್ಕರ ವೇದಾಂತ ವಿಚಾರದಿಂದಲೇ ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬ ನಿಯಮದ ಅವಶ್ಯಕತೆ ಇದೆ. ಇಲ್ಲವಾದರೆ ಪರಿಪೂರ್ಣತೆಯೂ ಬರಲಾರದು ಎಂಬುದಾಗಿ ಹೀಗೆ ಆಕ್ಷೇಪ. ಇದಕ್ಕೆ ಸಮಾಧಾನ ಏನೆಂದರೆ, ವಿಚಾರವಿಲ್ಲದೆ ಕೇವಲ ಸ್ಮೃತಿ ಪುರಾಣಾದಿಗಳಿಂದ ಬ್ರಹ್ಮಜ್ಞಾನ ಬರಲು ಸಾಧ್ಯವೇ ಇಲ್ಲ. ಬ್ರಹ್ಮಜ್ಞಾನಕ್ಕೆ ವಿಚಾರವೊಂದೇ ಕಾರಣವಾಗಿದೆ. ಸ್ಮೃತಿ ಪುರಾಣಾದಿಗಳಿಂದ ಬ್ರಹ್ಮಜ್ಞಾನ ಬರಬೇಕಾದರೂ ಸಹ ವಿಚಾರವೂ ಬೇಕು. ವಿಚಾರವಿಲ್ಲದೆ ಸ್ವತಂತ್ರವಾಗಿ ಸ್ಮೃತಿ ಪುರಾಣಾದಿಗಳಿಂದ ಬ್ರಹ್ಮಜ್ಞಾನ ಬರುತ್ತಿದ್ದಲ್ಲಿ ವಿಚಾರವು ಪಾಕ್ಷಿಕವಾಗುತ್ತಿತ್ತು. ಅದರ ಪರಿಹಾರಕ್ಕೋಸ್ಕರ ನಿಯಮದ ಅವಶ್ಯಕತೆಯೂ ಇರುತ್ತಿತ್ತು. ಆದರೆ ಹಾಗಿಲ್ಲವಾದ್ದರಿಂದ ನಿಯಮವಿದೆ ಎಂದು ಹೇಳಲಾಗದು. ಹಾಗಾದರೆ ನಿಯಮವಿದೆಯೆಂದು ಹೇಳುವುದಿಲ್ಲ, ಪರಿಸಂಖ್ಯಾವಿದೆಯೆಂದು ಹೇಳುತ್ತೇವೆ. ಇಮಾಂ ಅಗೃಹ್ಣಂ ಎಂಬ ಮಂತ್ರದಲ್ಲಿ ಕುದುರೆಯ ಹಗ್ಗವನ್ನು ಎತ್ತಿಕೊಳ್ಳಬೇಕೆಂದು ಹೇಳಿದೆ. ಇಲ್ಲಿ ಹಗ್ಗವು ಕುದುರೆ ಮತ್ತು ಕತ್ತೆ ಎರಡಕ್ಕೂ ಸಂಬಂಧಪಟ್ಟಿದೆ. ಉಭಯ ಸಂಬಂಧವಿರುವುದರಿಂದ ಕುದುರೆಯ ಹಗ್ಗವನ್ನೇ ಎತ್ತಬೇಕೆಂದು ನಿಯಮ ಮಾಡಲಾಗಿದೆ. ಇದು ಪರಿಸಂಖ್ಯಾವಿಧಿ ಎನಿಸುತ್ತದೆ. ಅದರಂತೆ ಇಲ್ಲಿಯೂ ಸಹ ಒಂದೇ ಮಂತ್ರದ ವಿಚಾರವು ಎರಡಕ್ಕೂ ಸಂಬಂಧಪಟ್ಟಿದೆ. ಆಪಾತತಃ ಇತರ ಪದಾರ್ಥದ ಜ್ಞಾನವು ಬರುತ್ತದೆ. ಆ ಸಂದರ್ಭದಲ್ಲಿ ಒಂದೇ ಶ್ರುತಿ ವಿಚಾರವು ಇತರ ಪದಾರ್ಥ ಜ್ಞಾನಕ್ಕೆ ಮತ್ತು ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಾಯಿತು. ಇದರ ಪರಿಹಾರಕ್ಕೋಸ್ಕರ ಮಾಡುವ ನಿಯಮವೇ ಪರಿಸಂಖ್ಯೆ ಎಂದು ಕರೆಸಿಕೊಳ್ಳುತ್ತದೆ. ಇದಕ್ಕೆ ಸಮಾಧಾನ ಹೇಳ್ತಾರೆ. ಹೀಗೆ ಆಕ್ಷೇಪ ಮಾಡಿದರೆ ಸಮಾಧಾನ ಹೇಳ್ತಾರೆ, ವಿಚಾರ ಎರಡಕ್ಕೂ ಸಂಬಂಧಪಡಲು ಸಾಧ್ಯವೇ ಇಲ್ಲ. ಶ್ರುತಿಯಿಂದ ಆಪಾತತಃ ಇತರ ಪದಾರ್ಥದ ಜ್ಞಾನ ಬರುತ್ತದೆ, ಆದರೆ ಅಲ್ಲಿ ವಿಚಾರಕ್ಕೆ ಪ್ರಸಕ್ತಿ ಇರುವುದಿಲ್ಲ. ಆದ್ದರಿಂದ ಇತರ ಪದಾರ್ಥ ಜ್ಞಾನಕ್ಕೆ ವಿಚಾರವು ಕಾರಣವೇ ಆಗುವುದಿಲ್ಲ. ಕೇವಲ ಬ್ರಹ್ಮಜ್ಞಾನಕ್ಕಷ್ಟೇ ಸಾಧನವಾಗುತ್ತದೆ. ಉಭಯ ಸಂಬಂಧವನ್ನು ವಿಚಾರಕ್ಕೆ ಹೇಳಲಾಗುವುದಿಲ್ಲ. ಆದ್ದರಿಂದ ಪರಿಸಂಖ್ಯಾವಿಧಿ ಎಂದೂ ಕೂಡ ಹೇಳಲು ಬರುವುದಿಲ್ಲ. ಇನ್ನೊಂದು ವಿಚಾರ ಬರ್ತದೆ, ವಿಧಿಸ್ತು ಧಾರಣೆ ಅಪೂರ್ವತ್ವಾತ್ ಅಂತನ್ನುವ ಒಂದು ಮೀಮಾಂಸಾ ಸೂತ್ರದಲ್ಲಿ ಅಧಸ್ತಾತ್ ಸಮಿಧಂ ಧಾರಯನ್ ಅನುಪದ್ರವೇತ್ ಉಪರಿಹಿ ದೇವೇಭ್ಯೋ ಧಾರಯತಿ ಅಂಥೇಳಿ ಒಂದು ಶ್ರುತಿ ಇದೆ. ಕೆಳಗಡೆ ಸಮಿತ್ತನ್ನು ಧರಿಸಿಕೊಂಡು ನಡೆಯಬೇಕು, ಏಕೆಂದರೆ ದೇವತೆಗಳಿಗೆ ಹವಿಸ್ಸನ್ನು ಒಯ್ಯುವಾಗ ಮೇಲ್ಗಡೆ ಧಾರಣೆ ಮಾಡುತ್ತಾನೆ ಎಂಬ ಶ್ರುತಿವಾಕ್ಯವು ಮೃತಾಗ್ನಿಹೋತ್ರ ಪ್ರಕರಣದಲ್ಲಿ ಇದೆ. ಇದರಲ್ಲಿ ದೇವತೆಗಳಿಗೆ ಹವಿಸ್ಸನ್ನೊಯ್ಯುವಾಗ ಮೇಲ್ಗಡೆ ಧಾರಣೆ ಮಾಡುತ್ತಾನೆ ಎಂಬ ಅಂಶವು ಜೀವದಗ್ನಿಹೋತ್ರದಲ್ಲಿ ಒಂದು ವಿಧಿ ಎನ್ನಬೇಕೇ ಅಥವಾ ಅದು ಅನುವಾದವೇ ಎಂದು ಸಂದೇಹ. ಉತ್ತಮ ವಸ್ತುಗಳನ್ನು ಮುಚ್ಚಿಟ್ಟುಕೊಂಡೇ ಬೇರೆ ಕಡೆಗೆ ಒಯ್ಯುವುದು ರೂಢಿ. ದೇವತೆಗಳಿಗೆ ನೀಡಬೇಕಾಗಿರುವ ಉತ್ತಮವಾದ ಹವಿಸ್ಸನ್ನು ಗಾರ್ಹಪತ್ಯದಿಂದ ಆಹವನೀಯದ ಕಡೆಗೆ ಒಯ್ಯುವಾಗ ಮುಚ್ಚಿಟ್ಟುಕೊಂಡಿರಬೇಕು. ಆದ್ದರಿಂದ ಸಮಿತ್ತನ್ನು ಮೇಲ್ಗಡೆ ಹಿಡಿದು ಕೊಳ್ಳಬೇಕೆನ್ನುವುದು ಹವಿಸ್ಸನ್ನು ಮುಚ್ಚುವುದಕ್ಕಾಗಿ ಎಂದು ಊಹಿಸಬಹುದು. ಹೀಗೆ ಹೇಳಿದರೆ ಮೇಲ್ಗಡೆ ಧಾರಣ ಮಾಡುವುದಕ್ಕೆ ದೃಷ್ಟ ಪ್ರಯೋಜನ ಸಿಗುವಂತಾಗುತ್ತದೆ. ಆದ್ದರಿಂದ ಮೃತಾಗ್ನಿಹೋತ್ರದಲ್ಲಿ ಪಿತೃಗಳಿಗಾಗಿ ಹವಿಸ್ಸನ್ನು ಒಯ್ಯುವಾಗ ಸೃಗ್ದಂಡದ ಕೆಳಗಡೆ ಸಮಿತ್ತನ್ನು ಧರಿಸಿಕೊಂಡಿರಬೇಕು ಎಂಬುದರ ಪ್ರಶಂಸೆ ಇದು ಎಂದು ಪೂರ್ವಪಕ್ಷ. ಸೃಗ್ದಂಡೇ ಸಮಿಧಂ ಉಪಸಂಗೃಹ್ಯ ಸೃಗ್ದಂಡದೊಂದಿಗೆ ಸಮಿತ್ತನ್ನು ಹಿಡಿದು ಎಂದು ಶ್ರುತಿ ಇದೆ. ಅದಕ್ಕೆ ಅನುಸಾರವಾಗಿ ಸೃಗ್ದಂಡದ ಭಾಗದಲ್ಲಿಯೇ ಸಮಿತ್ತನ್ನು ಧರಿಸಬೇಕು. ಇದರಿಂದ ಹವಿಸ್ಸನ್ನು ಮುಚ್ಚಲು ಆಗುವುದಿಲ್ಲ.
ಈ ದೃಷ್ಟಪ್ರಯೋಜನ ಅಸಂಭವವೆಂದ ಮೇಲೆ ಅದೃಷ್ಟ ಪ್ರಯೋಜನವನ್ನೇ ಹೇಳಬೇಕೆಂದಾಯಿತು. ಇದು ಬೇರೆ ಪ್ರಮಾಣದಿಂದ ತಿಳಿಯಲಾಗುವುದಿಲ್ಲ, ವಿಧಾನ ಮಾಡಲು ಯೋಗ್ಯವಾದದ್ದು. ಆದ್ದರಿಂದ ಮೇಲ್ಗಡೆ ಧಾರಣೆ ಮಾಡುತ್ತಾನೆ ಎನ್ನುವುದು ವಿಧಿ ಎಂದು ಸಿದ್ಧಾಂತ. ಇಲ್ಲಿ ಮೇಲ್ಗಡೆ ಧಾರಣೆ ಮಾಡುತ್ತಾನೆ ಎನ್ನುವುದು ಪೂರ್ವಪಕ್ಷದಲ್ಲಿ ಹೇಳಿದಂತೆ ಕೆಳಗಡೆ ಸಮಿದ್ಧಾರಣ ಮಾಡಬೇಕೆಂಬ ವಿಧಿಯನ್ನು ಪ್ರಶಂಸಿಸುವುದಕ್ಕಾಗಿ ಹೇಳಿದು ಎಂದು ತೋರಿದರೂ ಅದು ವಿಧಿಯೆಂದು ಹೇಳಲಾಗಿದೆ. ಹಾಗೆ ತದ್ವಿಜಿಜ್ಞಾಸಸ್ವ, ಅದನ್ನು ಜಿಜ್ಞಾಸೆ ಮಾಡು ಎಂದು ಮುಂತಾದದ್ದು ಬ್ರಹ್ಮನನ್ನು ಬೋಧಿಸುವ ಸಂದರ್ಭದಲ್ಲಿ ಹೇಳಿದುದೇ ಆಗಿದ್ದರೂ ವಿಚಾರ ವಿಧಿ ಏಕೆ ಆಗಕೂಡದು? ಈ ಪ್ರಶ್ನೆಗೆ ಹೀಗೆ ಉತ್ತರ. ಮೇಲ್ಗಡೆ ಧಾರಣೆ ಮಾಡುತ್ತಾನೆ ಎನ್ನುವುದು ಕೆಳಗಡೆ ಸಮಿದ್ಧಾರಣ ಮಾಡಬೇಕೆಂಬ ವಿಧಿಯ ಪ್ರಶಂಸೆ ಎಂದು ತೋರಿದರೂ ವಸ್ತುತಃ ಅದು ಹಾಗೆ ಇಲ್ಲ. ಆದರೆ ಅದನ್ನು ಜಿಜ್ಞಾಸೆ ಮಾಡು ಎಂಬ ವಾಕ್ಯಕ್ಕೆ ವಸ್ತುತಃ ಬ್ರಹ್ಮನನ್ನು ಬೋಧಿಸುವುದರಲ್ಲಿಯೇ ತಾತ್ಪರ್ಯವಿದೆ. ಮೇಲ್ಗಡೆ ಧಾರಣ ಮಾಡುವುದಕ್ಕೆ ಅದೃಷ್ಟಫಲ ಸಾಧನತ್ವವಿದೆ ಎಂಬುದು ಬೇರೆ ಪ್ರಮಾಣಗಳಿಂದ ತಿಳಿದ ವಿಷಯವಲ್ಲ. ಆದ್ದರಿಂದ ಆ ವಿಷಯದಲ್ಲಿ ವಿಧಿ ಇದೆ ಎನ್ನುವುದು ನ್ಯಾಯ. ಪ್ರಕೃತದಲ್ಲಿ ಹಿಂದೆ ಹೇಳಿದಂತೆ ವಿಚಾರವು ಜ್ಞಾನ ಸಾಧನವೆನ್ನುವುದು ಸಿದ್ಧವಾದ ವಿಷಯ. ವಿಧಿಗೆ ಇಲ್ಲಿ ಅವಕಾಶವಿಲ್ಲ. ಇದೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿದರೂ ಚಂದ್ರಿಕಾಚಾರ್ಯರು ಏತೇನ ಅನ್ಯಪರತೆಯ ಪ್ರತೀತಸ್ಯಾಪಿ ಉಪರಿ ದೇವೇಭ್ಯೋ ಧಾರಯತಿ ಇತ್ಯಾದೇರಿವ ತದ್ವಿಜಿಜ್ಞಾಸಸ್ವ ಇತ್ಯಾದೇರಪಿ ವಿಧಿತ್ವಮಸ್ತು ಇತಿ ನಿರಸ್ತಂ. ಪ್ರಕೃತಸ್ಯ ತ್ವತ್ಪಕ್ಷೇ ವಸ್ತುತೋ ಅನ್ಯಪರತ್ವಾತ್ ತದ್ವತ್ ಪ್ರಕೃತೆ ಅಪ್ರಾಪ್ತೇ ಅಭಾವಾಚ್ಚ ಎಂಬುದಾಗಿ.